ಧಾರವಾಡದ 3 ಚೆಕ್ ಪೋಸ್ಟ್ಗಳಲ್ಲಿಯೂ ಕೂಡ ಹಣವನ್ನ ಸೀಸ್ ಮಾಡಿರತಕ್ಕಂತಹ ಪ್ರಕರಣ. ಒಟ್ಟು 6.85 ಲಕ್ಷ ಹಣವನ್ನ ಧಾರವಾಡದ 3 ಚೆಕ್ ಪೋಸ್ಟ್ಗಳಲ್ಲಿ ಸೀಸ್ ಮಾಡಿದ್ದಾರೆ. ಧಾರವಾಡದ 3 ಚೆಕ್ ಪೋಸ್ಟ್ನಲ್ಲಿ ತಪಾಸಣೆಯ ವೇಳೆಯಲ್ಲಿ ಒಟ್ಟು 3 ಕಡೆಗಳಲ್ಲಿ 6.85 ಲಕ್ಷ ಹಣ ಪತ್ತೆಯಾಗಿದೆ. ಧಾರವಾಡದ ಕೃಷಿ ವಿವಿ ಚೆಕ್ ಪೋಸ್ಟ್ನಲ್ಲಿ 3.70 ಲಕ್ಷ ಸೀಸ್ ಆಗಿದೆ. ಕುಂದಗೋಳದ ಶೆರವಾಡ ಚೆಕ್ ಪೋಸ್ಟ್ ಬಳಿ 2 ಲಕ್ಷ ಹಣ ಸೀಸ್ ಆಗಿದೆ. ಕಲಘಟಗಿಯ ಸಂಗಟಿಕೊಪ್ಪ ಚೆಕ್ ಪೋಸ್ಟ್ ಬಳಿ 1.95 ಲಕ್ಷ ಹಣವನ್ನು ಸೀಸ್ ಮಾಡಿದ್ದಾರೆ. ಒಟ್ಟಾರೆ ಮೊತ್ತ 6.85 ಲಕ್ಷ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಎಲ್ಲ ಒಂದು ವೆಹಿಕಲ್ಸ್ಗಳನ್ನು ಕೂಡ ತಪಾಸಣೆ ನಡೆಸ್ತಾರೆ. ಸೊ ಈ ಹಂತದಲ್ಲಿ ಯಾರ ಬಳಿ ಹೆಚ್ಚೆಚ್ಚು ಹಣ ಇರುತ್ತೆ ಅವರೆಲ್ಲರ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇನ್ನು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿಯೂ ಕೂಡ 5 ಲಕ್ಷ ಹಣವನ್ನ ಜಪ್ತಿ ಮಾಡಲಾಗಿದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ 5 ಲಕ್ಷ ಹಣವನ್ನ ಸೀಸ್ ಮಾಡಿದ್ದಾರೆ ಚುನಾವಣಾಧಿಕಾರಿಗಳು. ರಾಮಗೇರಿ ಚೆಕ್ ಪೋಸ್ಟ್ನಲ್ಲಿ ತಪಾಸಣೆಯ ವೇಳೆಯಲ್ಲಿ ಹಣವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಸರ್ಕಾರಿ ಬಸ್ನಲ್ಲಿ ಸಾಗಿಸುವ ವೇಳೆಯಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು. ಹುಬ್ಬಳ್ಳಿಯಿಂದ ಲಕ್ಷ್ಮೇಶ್ವರಕ್ಕೆ ಬರುವಂತಹ ಸರ್ಕಾರಿ ಬಸ್ ಇದಾಗಿತ್ತು. ತಪಾಸಣೆಯಲ್ಲಿ ಬಸ್ನಲ್ಲಿ ಹಣವನ್ನ ಸಾಗಿಸ್ತಾ ಇದ್ದಿದ್ದು ಪತ್ತೆಯಾಯಿತು. ಬಸ್ ತಪಾಸಣೆ ಮಾಡುವ ವೇಳೆಯಲ್ಲಿ ಹಣ ಸಿಕ್ಕ ನಂತರದಲ್ಲಿ 5 ಲಕ್ಷ ಹಣವನ್ನ ಸೀಸ್ ಮಾಡಿದ್ದಾರೆ. ಧಾರವಾಡ ಜಿಲ್ಲೆಯ ಮುದಗ ಗ್ರಾಮದ ನಿವಾಸಿ ಸೈಯದ್ ಅಬ್ದುಲ್ ಎಂಬುವರು ಈ ಹಣವನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಲಕ್ಷ್ಮೇಶ್ವರ ತಹಶೀಲ್ದಾರ್ ವಾಸುದೇವ ಸ್ವಾಮಿ, ಸಿಪಿಐ ನಾಗರಾಜ ಮಾಡಳ್ಳಿ ಎಲ್ಲರೂ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ ಈಗ 5 ಲಕ್ಷ ಹಣವನ್ನ ಸೀಸ್ ಮಾಡಿರುವಂತದ್ದು.